ನೋಡಿ, ಇತ್ತೀಚೆಗೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನು ಉಡುಪಿಯ ಕೃಷ್ಣ ಮಠದ ರಥ ಬೀದಿಯಲ್ಲಿ ಇನ್ನು ಮುಂದೆ ಫೋಟೋಶೂಟ್ ಅನ್ನ ಮಾಡಂಗಿಲ್ಲ, ಯಾಕಂದ್ರೆ ಬ್ಯಾನ್ ಮಾಡಲಾಗಿದೆ. ಉಡುಪಿ ಕೃಷ್ಣ ಮಠದ ರಥ ಬೀದಿಯಲ್ಲಿ ಫೋಟೋಶೂಟ್ ಅನ್ನ ಬ್ಯಾನ್ ಮಾಡಲಾಗಿದೆ. ಇನ್ನು ಮುಂದೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಬೆಳ್ಳಂಬೆಳಿಗ್ಗೆ ಮಠದ ಆವರಣದಲ್ಲಿ ಅಸಭ್ಯ ವರ್ತನೆಯನ್ನ ತೋರಿಸಿದ ಹಿನ್ನೆಲೆ ಉಡುಪಿ ಪರ್ಯಾಯ ಪುತ್ತಿಗೆ ಮಠ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ನೋಡಿ, ಕೇರಳ ಮತ್ತು ಬೆಂಗಳೂರು ಭಾಗದಿಂದ ಫೋಟೋಗ್ರಾಫರ್ಸ್ಗಳು ಹೋಗ್ತಾರೆ. ನೂರಾರು ವರ್ಷಗಳಿಂದ ಆ ರಸ್ತೆಯಲ್ಲಿ, ಆ ಬೀದಿಯಲ್ಲಿ ಯತಿಗಳು, ದಾಸರು ನಡೆದಾಡಿರುವಂತಹ ಬೀದಿ ಅದು. ಪ್ರತಿದಿನ ಅಲ್ಲಿ ಕೃಷ್ಣ ಮಠದ ರಸ್ತೆಯಲ್ಲಿ ಉತ್ಸವ ನಡೆಯುತ್ತೆ. ಫೋಟೋಶೂಟ್ ನೆಪದಲ್ಲಿ ರಥ ಬೀದಿಯಲ್ಲಿ ಪ್ರೇಮ ಸಲ್ಲಾಪಗಳಾಗ್ತಾ ಇದೆ. ರಥ ಬೀದಿಯಲ್ಲಿ ಜೋಡಿ ಹಕ್ಕಿಗಳ ಕಲರವಕ್ಕೆ ಇನ್ನು ಮುಂದೆ ಅವಕಾಶ ಇರೋದಿಲ್ಲ. ಯಾಕಂದ್ರೆ ಅದಕ್ಕೆ ಅದರದೇ ಆದಂಥ ಒಂದು ವಿಶಿಷ್ಟತೆ ಇದೆ ರೀ. ಅಲ್ಲಿ ಹೋಗ್ಬಿಟ್ಟು ಫೋಟೋಶೂಟ್ ನೆಪದಲ್ಲಿ ಸಿಕ್ಕಿದ ಜಾಗದಲ್ಲೆಲ್ಲ ಫೋಟೋಶೂಟು, ಏನು ಬೇಕಾದರೂ ಬಳಸ್ಕೊಳ್ಬೋದು, ಯಾವ ರೀತಿ ಬೇಕಾದರೂ ಫೋಟೋಶೂಟನ್ನು ಮಾಡ್ಬೋದು ಅನ್ನುವಂಥ ಮನಸ್ಥಿತಿಗೆ ಇವತ್ತು ಫೋಟೋಗ್ರಾಫರ್ಸ್ ಇರ್ಬೋದು ಅಥವಾ ಪ್ರೀ ವೆಡ್ಡಿಂಗನ್ನು ಮಾಡಿಸ್ಕೊಳ್ಳೋರು ಬಂದ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಇನ್ನು ಮುಂದೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಉಡುಪಿ ಪರ್ಯಾಯ ಪುತ್ತಿಗೆ ಮಠ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಮ್ಮದೇ ಆದ ಒಂದು ಸ್ವಾರ್ಥದಲ್ಲಿ, ನಮ್ಮದೇ ಆದಂಥ ಒಂದು ಕಲ್ಪನೆಯಲ್ಲಿ ಆ ವಿಡಿಯೋ ಮಾಡುವಂಥದ್ದು, ಅದರಲ್ಲೂ ಕೂಡ ಅತ್ಯಂತ ಅಶಾಸ್ತ್ರೀಯವಾದಂತಹ ವಿಡಿಯೋಗಳನ್ನು ಮಾಡುವ ಮೂಲಕ ಆ ಒಂದು ಪವಿತ್ರ ಸ್ಥಾನಕ್ಕೆ ಅವಮಾನ ಮಾಡುವಂತಹ ಕಾರ್ಯಗಳು ನಡೀತಾ ಇದೆ. ಇದನ್ನು ಬಹಳ ಉಗ್ರವಾಗಿ ತಡಿಬೇಕಾಗಿದೆ, ಪ್ರತಿಭಟಿಸಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಧಾರ್ಮಿಕ ಪ್ರಜ್ಞೆ ಜಾಗೃತವಾಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಅಧಾರ್ಮಿಕರ ಅಟ್ಟಹಾಸವು ಬೆಳೀತಾ ಇದೆ. ಉಡುಪಿಯ ಕೃಷ್ಣ ಮಠದ ರಥಬೀದಿಯಲ್ಲಿ ಪ್ರತಿನಿತ್ಯ ಅಷ್ಟಮಠದ ಯತಿಗಳು ಸಂಚಾರ ಮಾಡ್ತಾರೆ. ಕೃಷ್ಣನ ಉತ್ಸವ ನಡೀತದೆ, ಭಜನೆ ನಡೀತದೆ. ಈ ಎಲ್ಲ ಹಿನ್ನೆಲೆಯ ಪವಿತ್ರವಾದಂತಹ ಉಡುಪಿಯ ರಥಬೀದಿಯಲ್ಲಿ ಇತ್ತೀಚೆಗೆ ಕೆಲವು